ಸೊ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ರಾಜಕಾರಣಕ್ಕೆ ಚಿತ್ರರಂಗದಿಂದ ಎಷ್ಟು ಸಪೋರ್ಟ್ ಆಗಿದೆಯೋ ಗೊತ್ತಿಲ್ಲ, ಚಿತ್ರರಂಗಕ್ಕೆ ರಾಜಕಾರಣದಿಂದ ಏನಾದ್ರು ಸಪೋರ್ಟ್ ಆಗಿದೆ ಅಥವಾ ರಾಜಕಾರಣಿಗಳಿಗೆ ಏನಾದರೂ ಹೆಲ್ಪ್ ಆಗಿದೆಯಾ ಅಶ್ವಥ್ ನಾರಾಯಣ್? ಸಾರ್ವಜನಿಕ ಸಭೆ ರಾಜಕೀಯ ಪಕ್ಷಗಳಿಗೆ ಇಲ್ಲ, ಚಿತ್ರರಂಗ ನಟರು ಬಂದಾಗ ಒಂದು ವೇವ್ ಮಾಸ್ ಕ್ರಿಯೇಟ್ ಆಗ್ತದೆ. ಅದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಈಗ ಲಾಸ್ಟ್ ಟೈಮ್ ನಾವು 79 ಸೀಟ್ ಬಂದಂತ 100 ಕಡೆ 150 ಜನ ಬರ್ತಾರೆ. ಇಲ್ಲ ಬರ್ತಾರೆ. ಅದು ಸರ್ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ, ಒಂದು ಬೂಮ್ ಕ್ರಿಯೇಟ್ ಆದಾಗ ಏನಾಯ್ತು, ವೇವ್ ಪಾರ್ಟಿ ಅದು ಕಾಂಗ್ರೆಸ್ಗೆ ಆಗಲಿ BJPಗಾಗಲಿ ದಳಕ್ಕಲ್ಲಿ ನಟ ನಟಿ ಇವಾಗ ಲಾಸ್ಟ್ ಟೈಮ್ ಬಂದಾಗ ಸಾಂಗ್ಲಿ ಏನಾರು ಬಂದರು, ಬೇರೆ ಬೇರೆ ಚಲನಚಿತ್ರ ನಟ ನಟಿಯರೆಲ್ಲ ನಮ್ಮ ಪಾರ್ಟಿಗೆ ಬಂದಾಗ ಒಂದು ವಾತಾವರಣ ನಿರ್ಮಾಣ ಆಯ್ತು. ಏನೂ ಇಲ್ದಿರುವಾಗ 79-80 ಸೀಟು 18 MP ಸೀಟ್ ನಾವು ಗೆದ್ವಿ. ಆ ವೇವ್ ಕ್ರಿಯೇಟ್ ಆಗುವಂಥದ್ದು ಇದೆಯಲ್ಲ, ಈ ಥರದ ಗ್ಲಾಮರ್ ಆರ್ಟಿಸ್ಟ್ಗಳು ಬಂದಾಗ ಒಳ್ಳೊಳ್ಳೆ ಹೆಸರು ಮಾಡಿರ್ತಕ್ಕಂಥ ಅಧಿಕಾರಿಗಳು ಪಾರ್ಟಿಗೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ಈ ವಾತಾವರಣ ಕ್ರಿಯೇಟ್ ಆಗ್ತದೆ. ನಾವು ಒಂದು ಪೊಲಿಟಿಕಲ್ ಪಾರ್ಟಿ ನಮಗೆ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇವೆಲ್ಲವೂ ಮಾಡುವಂಥದ್ದು ಸಹಜ. ಆದರೆ ಬರಬೇಕಾದ್ರೆ ಅವ್ರು ಯೋಚನೆ ಮಾಡಿಕೊಂಡು, ಜಯಮಾಲ ಅವ್ರು ಒಂದು ಮಾತಿಲ್ಲ, ಪೂರ್ವ ತಯಾರಿ ಇಲ್ಲದೇ ಯಾವುದೇ ಕಾರಣಕ್ಕೂ ಬರಬಾರದನ್ನ. ನಿನ್ನೆ ಇವ್ರದೊಂದು ಫಿಲ್ಮ್ ನೋಡಿದೆ ನಾನು, ಭೂತನ ಮಗ ಅಯ್ಯನಲ್ಲಿ ಒಂದು ಸಾಮಾನ್ಯ ನಟಿಯಾಗಿ ಅದ್ಯಾವುದೋ ಒಂದು ನಿಮ್ದೊಂದು ಹಾಡಿದೆ ನೋಡಿ, ಮಲೆನಾಡ ಹೆಣ್ಣ ಮೈಬಣ್ಣ, ಆ ಹಾಡಲ್ಲಿ ಇವರು ಚಿಕ್ಕ ಹುಡುಗಿಯಾಗಿ ನಟನೆ ಮಾಡಿರೋದು ರಾತ್ರಿ ನಾನು ನೋಡಿದೆ. ಅಂದರೆ ಎಷ್ಟು ಹಿನ್ನೆಲೆ ಇದೆ. ಇವರು ಗಿರಿಕನ್ನಿನಲ್ಲಿ ಹೀರೋಯಿನ್ ಆಗಿ ಬರೋದಕ್ಕೆ ಅದಕ್ಕಿಂತ ಮುಂಚೆ ಎಷ್ಟು ಶ್ರಮ ಇದೆ, ಆ ಬ್ಯಾಕ್ ವರ್ಕ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್. ಮೇಡಮ್, ನಿಮ್ಮ ಯುವಕ ಯುವತಿಯರಿಗೆ, ಚಿತ್ರರಂಗದಲ್ಲಿ ಇದ್ದವರಿಗೆ, ನಿಮ್ಮ ಕಿರಿಯರಿಗೆ ಏನು ಹೇಳ್ತೀರಿ ನೀವು ಅವರಿಗೆ? ನನಗೆ ತುಂಬ ಒಂದು ರೀತಿಯಲ್ಲಿ ನಾನು ಎಲ್ಲ ಉದ್ಯಮದ ಹೆಣ್ಣು ಮಕ್ಕಳಿಗಾಗಲಿ ಯುವಕರಿಗಾಗಿ ಹೇಳೋದಿಷ್ಟೇ, ನಾವು ಟಿಶ್ಯೂ ಪೇಪರ್ ಆಗಬಾರ್ದು, ಜಾಗೃತರಾಗಬೇಕು. ಇವತ್ತು ಒಂದು ಪ್ರಶ್ನೆ, ನಾವು ಜನರನ್ನು ಒಟ್ಟುಗೂಡಿಸೋದಕ್ಕೆ ಅಥವಾ ಜನರನ್ನು ಅಲ್ಲಿ ಕಲೆ ಹಾಕಲಿಕ್ಕೆ ಒಂದು ವಸ್ತು ಅಲ್ಲ. ನಾವು ನಮಗೆ ನಮ್ಮದೇ ಆದಂಥ ಶಕ್ತಿ ಇದೆ, ನಮ್ಮ ಶಕ್ತಿ ಇದೆ. ನಮ್ಮ ಶಕ್ತಿಯನ್ನು ತೋರಿಸೋ ಜೊತೆಯಲ್ಲಿ ನಾವು ಯುಕ್ತಿಯಿಂದ, ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ, ಆಮೇಲೆ ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ಕನಿಷ್ಠ ಒಂದೇ ಒಂದು ಕೆಲಸ ಮಾಡಿ. ಇವತ್ತಿನ ದಿನ ಈ ರಾಜಕಾರಣದಲ್ಲಿ ಇವತ್ತು ಕೇಂದ್ರದಲ್ಲಿ ಎಷ್ಟೊಂದು ಯೋಜನೆಗಳು ಇವತ್ತಿದೆ, ಆ ಯೋಜನೆಗಳನ್ನು ತಲುಪಿಸೋ ಕೆಲಸ ಮಾಡಿಬಿಟ್ರೆ ಸಾಕು. ಯೋಜನೆಗಳನ್ನು ತಿಳ್ಕೊಂಡ್ರೆ ಸಾಕು. ನನಗಷ್ಟೇ, ನೀವು ರಾಜಕಾರಣಕ್ಕೆ ಯಾವುದೋ ಒಂದು ಬೇಸ್ಲೆಸ್ ಆಗಿ ಹೋಗಬೇಡಿ. ಅಲ್ಲಿ ನೀವು ಹೋದದ್ದಕ್ಕೆ ಏನಾದರೂ ನಿಮ್ಮ ನೆಲೆಯನ್ನು ಕಂಡುಕೊಳ್ಳಿ, ಮತ್ತೆ ಬುದ್ಧಿವಂತಿಕೆ ಬೇಕಲ್ಲಿ. ಈಗ ಎಷ್ಟೋ ರಾಜಕಾರಣಕ್ಕೆ ಹೋಗ್ತಾರೆ, ಅದರಲ್ಲಿರೋ ಒಂದು ಯೋಜನೆಯನ್ನು ಎಕ್ಸಿಕ್ಯೂಟ್ ಮಾಡೋದು ಹೇಗೆ, ಎಲ್ಲಿ ನಮ್ಮ ಬೇಕಾದವನಿಗೆ ತರುವುದು ಹೇಗೆ ಅಂತ ಗೊತ್ತಿರೋದಿಲ್ಲ. ಆಯ್ತಾ, ಅಂತ ಒಂದು ಬೌದ್ಧಿಕ ಶೂನ್ಯತೆಯಿಂದ ಹೋಗಿದ್ದಾರೆ. ಅದನ್ನ ಬಿಟ್ಟು ಸ್ವಲ್ಪ ಕ್ರಿಯಾಶೀಲವಾಗಿ ಹೋದದ್ದ ಕಾರಣಕ್ಕಾಗಾದ್ರೂ ಅಲ್ಲಿ ಒಂದು ಚೂರು ಗುರುತಿಸುವ ಕೆಲಸವನ್ನು ಅವರು ಈಗ ಕಿರಿಯರಿಗೆ ನಿಮ್ದೇನು ಬುದ್ಧಿವಾದ? ಖಂಡಿತ ಬನ್ನಿ ಅಂತ ನಾನು ಕರಿತೀನಿ. ರಾಜಕಾರಣಕ್ಕೆ ಬರಬೇಡಿ ಅಂತ ನಾನು ಹೇಳೋಕ್ಕಲ್ಲ. ಯಾರು ಸ್ವತ್ತು ಅಲ್ಲ ಪಾಲಿಟಿಕ್ಸ್. ಇವತ್ತೇನಾಗಿದೆ ಅಂದರೆ, ಯಾರೋ ಕೆಲವರು ಇವರೇ ರಾಜಕೀಯ ಮಾಡಬೇಕು ಅಂತೇಳಿ ನಾವು ಕೈ ಬಿಟ್ಟು ಇವತ್ತೇನಾಗಿದೆ ಪರಿಸ್ಥಿತಿ ಅಂತ ಹೇಳಿದರೆ, ಬೀದಿಯಲ್ಲಿ ಜನ ಓಡಿಸಿ ಹೊಡೆಯೋ ರೀತಿಯಲ್ಲಿ ಆಗಿದೆ. ಯುವಕರು ಯುವತಿಯರು ಬರಬೇಕು. ಸಿನಿಮಾ ಕ್ಷೇತ್ರ ನಟ ನಟಿಯರು ಅಂದರೆ ಅವರೇನು ಇವರು ಹೊರಗಿನವರಲ್ಲ, ಅವರು ಈ ದೇಶದ ಪ್ರಜೆಗಳು. ಬರುವಾಗ ಒಂದೇನೆಂದರೆ, ನೀವು ಯಾವ ಪಕ್ಷಕ್ಕೆ ಹೋಗ್ತೀರಿ, ಯಾವ ತತ್ವಗಳನ್ನು ನಂಬಿ ಹೋಗ್ತೀರಿ ಅನ್ನೋದನ್ನು ಫಸ್ಟ್ ನೀವು ಮನ ಕಾಣಬೇಕು. ನೀವು ಅಲ್ಲಿ ಹೋದಾಗ ನಿಮ್ಮ ಆತ್ಮಗೌರವಕ್ಕೆ ಕುಂದು ಬರೋದ ರೀತಿಯಲ್ಲಿ ನಿಮ್ಮನ್ನು ಗೌರವಿಸ್ತಾರ, ಅದನ್ನ ನೋಡ್ಕೊಳ್ಳಿ. ಘನತೆಯಿಂದ ಇರಬೇಕು. ಆಮೇಲೆ ಅದಾದಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಮ್ಮನ್ನು ಜನ ನೋಡೋಂಥ ದೃಷ್ಟಿ ಬೇರೆ. ನಾವು ಗ್ಲಾಸ್ ಹೌಸಲ್ಲಿ ಇದ್ದಂಗೆ, ಸೊ ಅದರಲ್ಲೂ ವಿಶೇಷವಾಗಿ ಕಲಾವಿದರಾಗಿ ಬಂದಂಥವ್ರು ಗಾಜಿನ ಮನೇಲಿದ್ದಾಗೆ ನಮ್ಮ ಪ್ರತಿಯೊಂದು ಚಲನವಲನಗಳನ್ನು ಜನ ಗಮನಿಸ್ತಿರ್ತಾರೆ. ಅದರಿಂದ ನಾವು ರೋಲ್ ಮಾಡಲ್ ಸಿನಿಮಾದಲ್ಲಿ ಏನು ರೀಲಲ್ಲಿ ಆಗಿರ್ತೀವಿ, ರಿಯಲ್ ಲೈಫಲ್ಲಿ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತೇಳಿ ಆತ್ಮಗೌರವ ಇಟ್ಕೊಂಡು ಬಂದರೆ ಖಂಡಿತವಾಗಿ ರಾಜಕೀಯಕ್ಕೆ ಬನ್ನಿ ಅಂತೇಳಿ ನಾನು ಕೈ ಮುಗಿದು ವೆಲ್ಕಮ್ ಮಾಡ್ತೀನಿ. ಥ್ಯಾಂಕ್ ಯು ಸುಮತಿ ಅವರೇ, ಥ್ಯಾಂಕ್ ಯು ರಾಜೇಶ್, ನಮ್ಮ ಜೊತೆ ಇಷ್ಟೋ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಸೊ ಸಿನಿಮಾ ರಂಗದ ರಾಜಕಾರಣಕ್ಕೆ ಬರೋ ತಪ್ಪು ಅನ್ನೋದು ನಾವೇನು ಹೇಳ್ತಾ ಇಲ್ಲ, ಆದರೆ ಬಂದ ನಂತರ ನಿಮಗೆ ಚಿತ್ರರಂಗದಲ್ಲಿ ಇರುವಂತಹ ಗೌರವ ಇದೆಯಲ್ಲ, ಆ ಗೌರವ ಅಲ್ಲೂ ಕೂಡ ತಕ್ಕಬೇಕು. ಎಲ್ಲೋ ಹೋಗಿ ಕಳೆದು ಹೋಗಬೇಡಿ ಅಂತೇಳಿ, ದೊಡ್ಡ ಸಮುದ್ರ, ಅದಕ್ಕಿಂತ ಪೂರ್ವ ಸಿದ್ಧತೆ ಮಾಡಿ ಯೋಚನೆ ಮಾಡಿ ಅಲ್ಲಿಗೆ ಬನ್ನಿ ಅನ್ನೋದು. ಯಾಕೆಂದರೆ ಅನೇಕ ಯುವಕ ಯುವತಿಯ ರಾಜಕಾರಣಕ್ಕೆ ಬರ್ತಾ ಇದ್ದೀರಿ, ರಾಜಕಾರಣದಲ್ಲಿ ನಿಮ್ಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ. ಇದಿಷ್ಟು ಇವತ್ತಿನ ಜುಗಲ್ಬಂದಿ. ನಾಳೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸ್ವರ್ಣ ನ್ಯೂಸ್ 24.